ಅಮಾವಾಸ್ಯೆಯನ್ನು ತಗೊಳ್ತಾರೆ. ಮತ್ತೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತಂದ್ರೆ ಈ ಚೌರಾಸಿ 4 ರೋಡು ಸೇರೋ ಸೌತೆಕಾಯಿ ಹೊಡೀರಿ ಅಥವಾ ಕುಂಬಳಕಾಯಿ ಹೊಡೀರಿ, ಮತ್ತೆ ಮನೆಗೆ ದೃಷ್ಟಿ ಪರಿಹಾರ ಮಾಡಿ ಕುಂಬಳಕಾಯಿ ಹೊಡೀರಿ, ಅದೆಲ್ಲ ಇರುತ್ತೆ. ನಿಂಬೆ ಹಣ್ಣು ಬಲಿಪಾಡ್ಯಮಿಗೂ ಕೂಡ ಅದೆಲ್ಲ ಮಾಡ್ತಾರೆ. ತಪ್ಪೇನಿಲ್ಲ. ನಿಮ್ಮ ಪ್ರತೀತಿ ನಿಮ್ಮ ಅಜ್ಜಿ ತಾತಂದ್ರು ಏನೋ ಒಂದನ್ನ ಮಾಡ್ಕೊಂಬಂದಿರ್ತಾರೆ. ಕೆಲವರು ಮೆಣಸಿನಕಾಯಿನ ಸುಡ್ತಾರೆ, ಕೆಲವರು ಕರಿ ಮೆಣಸನ್ನ ಸುಡ್ತಾರೆ, ಕೆಲವರು ಬಿಳಿ ಸಾಸಿವೆನ ಸುಡ್ತಾರೆ, ಮತ್ತು ಕೆಲವರು ಉಪ್ಪು ನಿವಾಳಿಸಿ ಹಾಕ್ತಾರೆ. ಅಮಾವಾಸ್ಯೆ ದಿನ ಸಾಮಾನ್ಯವಾಗಿ ಇದು ಮಾಡ್ತಾರೆ. ಬಟ್ ಈ ದೀಪಾವಳಿಯಲ್ಲೂ ಕೂಡ ದೃಷ್ಟಿ ಪರಿಹಾರವನ್ನು ಎಲ್ಲ ಜನಾಂಗದಲ್ಲೂ ಮಾಡ್ತಾನೆ ಹೋಗ್ತಾರೆ. ಅದನ್ನ ಅವ್ರವ್ರದ್ದು ಒಂದೊಂದು ಪದ್ಧತಿಗಳನ್ನ ಇಟ್ಕೊಂಬಂದಿರ್ತಾರೆ. ಅದು ತಂತ್ರದಲ್ಲೇ ಇದೆ ಅಂತಲ್ಲ, ಇವನ್ ಅನೇಕ ಸ್ಕ್ರಿಪ್ಟಲ್ಲಿ ಪುರಾಣಗಳಲ್ಲಿ ಅದು ಉಲ್ಲೇಖಿತವಾಗಿದೆ, ಏನೇನನ್ನ ಮಾಡ್ಕೋಬೇಕು ದೃಷ್ಟಿ ಪರಿಹಾರಕ್ಕೆ ಅಂತ. ಅದನ್ನ ಅವ್ರವ್ರ ಮನೆ ಪ್ರಕಾರ ಅವ್ರು ಮಾಡಲಿ, ತಪ್ಪೇನಿಲ್ಲ. ಅವರೇ ಕಲಿತು ಎಲ್ಲ ಮಾಡ್ಕೋಬಹುದು. ಪ್ರತಿಯೊಂದಕ್ಕೂ ನಾವು ಯಾರೋ ತಾಂತ್ರಿಕ ಹತ್ರ ಹೋಗಿ ಏನೋ ಮಾಡಿಸ್ತೀವಿ, ಅವ್ರು ಇಷ್ಟು ದುಡ್ಡು ಕೇಳಿದ್ರು ಅಷ್ಟು ದುಡ್ಡು ಕೇಳಿದ್ರು, ಮೇಡಮ್ ನಾವು ದುಡ್ಡು ಕೊಡ್ತಾನೇ ಇದ್ದೀವಿ, ಎಲ್ಲ ಆಯಿತು, ನಮ್ಗೇನೂ ಸರಿ ಹೋಗಿಲ್ಲ ಅಂತಾರೆ. ಏನೂ ಯಾಕೆ ಸರಿ ಹೋಗಿಲ್ಲ ಅಂದರೆ ಅದನ್ನು ನೀವು ಮಾಡಬೇಕು. ಈಗ ಪಕ್ಕದವ್ರು ಮಾಡಿದ್ರೆ ನಿಮ್ಗೆ ಸರಿ ಹೋಗುತ್ತೆ ಅಂತಲ್ಲ, ಅದೆಲ್ಲೋ ಒಂದು 10% ಎಫೆಕ್ಟ್ ನಿಮ್ಮ ಮೇಲೆ ಬೀಳಬಹುದು. ಅದನ್ನು ನೀವೇ ಮಾಡ್ತಾ ಹೋದಾಗ ಭಕ್ತಿ ಆಗಿರಲಿ, ತಂತ್ರ ಆಗಿರಲಿ, ಮಂತ್ರ ಆಗಿರಲಿ, ಯಂತ್ರ ಆಗಿರಲಿ, ಅದು ನಿಮ್ಮ ಕೈಯಿಂದಾನೇ ಅಯಮ್ಮೆ ಹಸ್ತೋ ಭಗವನ್ನ ಅಯಮ್ಮೆ ಹಸ್ತೋ ಭಗವತ್ ತರಹ ಅಂತ ನಮ್ಮ ಕೈಗಳಲ್ಲೇ ಪರಮಾತ್ಮ ಕೂತಿರ್ತಾನೆ. ಸೊ ನನ್ನ ಕರ್ಮ ಇಲ್ಲಿಂದನೇ ಶುರುವಾಗುತ್ತೆ. ನನ್ನ ಕರ್ಮ ಇಲ್ಲಿಂದ ಸೈನ್ ಹಾಕೋದ್ರಿಂದ ನಾನು ತಿನ್ನೋದು ನನ್ನ ಕರ್ಮ ಇಲ್ಲಿಂದನೇ ಶುರುವಾಗುತ್ತೆ. ಸೊ ಎಲ್ಲವೂ ನನ್ನ ಕರ್ಮವನ್ನು ನನ್ನ ಕೈ, ನನ್ನ ಬಾಯಿ, ನನ್ನ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಕೊಟ್ಟಿದ್ದಾಗ ಅದನ್ನ ನಾವೇ ಶುರು ಮಾಡ್ಕೋಬೇಕು ಎಲ್ಲವನ್ನು. ಆವಾಗ ಅದು ಎಲ್ಲ ಒಂದು 50% ಆರೋ ಎಫೆಕ್ಟ್ ಕೊಡೋಕ್ಕೆ ಶುರು ಮಾಡುತ್ತೆ. ಸೂಪರ್. ಓಕೆ. ಇನ್ನು ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ. ಕೆಲವರು ಪಟಾಕಿ ಹೊಡೆಯೋದ್ರ ಮುಖಾಂತರ ಸಂಭ್ರಮಿಸಿ ದೀಪಗಳನ್ನು ಹಚ್ಚಿ ಮನೆಯಲ್ಲಿ ಸಿಹಿ ತಿನಿಸುಗಳನ್ನು ಮಾಡ್ತಾರೆ. ಇನ್ನೊಬ್ಬರು ಅಮಾವಾಸ್ಯೆ ಪೂಜೆನೇ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಹಳ್ಳಿಗಳಲ್ಲಿ ನಾನು ನೋಡಿದ ಹಾಗೆ ಈ ಕಡೆ ಮಲೆನಾಡು ಸೈಡಲ್ಲಿ ನೇಗ್ಲನ್ನ ಇಟ್ಟು ಪೂಜೆ ಮಾಡ್ತಾರೆ ಈ ದೀಪಾವಳಿ ದಿನದಂದು. ಸಂಕ್ರಾಂತಿಗೂ ಮಾಡ್ತಾರೆ. ಬಿಕಾಸ್ ಈ ಬೆಳೆಗಳೆಲ್ಲ ಇವಾಗ ಕೈ ಸೇರುವಂತಹ ಸಮಯ ಅಂತ ಹೇಳ್ಬಿಟ್ಟು ನೇಗ್ಲನ್ನ ಇಟ್ಟು ಮನೆ ಮುಂದೆ ದೊಡ್ಡ ಸಗಣಿ ಉಂಡೆಯನ್ನು ಹಾಕಿ ಮತ್ತೆ 101 ವಿಘ್ನೇಶ್ವರಗಳನ್ನ ಮಾಡಿ ಪ್ರತಿ ಮನೆ ಬಾಗಿಲಿಗೂ ಕೂಡ ದೀಪಗಳನ್ನು ಹಚ್ಚಿ ಈ ರೀತಿಯಾಗೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಇದರ ವಿಶೇಷತೆ ಏನಿರುತ್ತೆ ಅಂತ ಹೇಳಿ ಅಂದರೆ ಇದು ನಾನು ಹೇಳ್ದಂಗೆ ನಿಮಗೆ ನಮ್ಮ ಉತ್ತರ ಭಾರತದಲ್ಲಿ, ಉತ್ತರ ಕರ್ನಾಟಕ ಆಗಿರಲಿ, ನಮ್ಮದೇ ಆಗಿರಲಿ, ಮಂಗಳೂರು ಕಡೆ ಆಗಿರಲಿ, ಒಬ್ಬೊಬ್ರದ್ದು ಒಂದೊಂದು ಸಂಪ್ರದಾಯಗಳನ್ನ ಫಾಲೋ ಮಾಡ್ಕೊಂಬಂದಿದ್ದೀವಿ. ಇವನ್ ಕಣ ಸಾರಿಸೋದಾಗಿರಲಿ, ಮತ್ತು ಆ ನೇಗಿಲು ತೊಗೊಂಡು ಕಣದ ಪೂಜೆ ಮಾಡ್ತಾರೆ, ಎಲ್ಲ ಬೆಳೆಗಳ ಪೂಜೆ ಮಾಡ್ತಾರೆ. ಅದು ಸಂಕ್ರಾಂತಿಲೂ ಮಾಡ್ಕೊಂಬರ್ತಾರೆ. ಎಲ್ಲ ಹಬ್ಬಗಳಲ್ಲೂ ಆಯಾ ಬೆಳೆಗಳು ಬಂದಂಗೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಅದು ಅವರವರ ಸಂಪ್ರದಾಯಗಳು, ತಪ್ಪೇನಿಲ್ಲ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸದ್ಯ ಅದು ಮಾಡ್ತಿದ್ದಾರೆ, ಉಳಿಸ್ಕೊಂಬಂದಿದ್ದಾರೆ ಅನ್ನೋದೇ ನಮಗೆ ಖುಷಿ. ಯಾಕೆ ಗೊತ್ತಾ, ನಮ್ಮ ಈಗಿನ ಜನ್ರೇಷನ್ ಮಕ್ಕಳು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಪೂರ್ಣ ಮಟ್ಟದಲ್ಲಿ ಸಂಸ್ಕಾರನ ಪಡ್ಕೊಂಡು ಇಲ್ಲ, ಪೂರ್ಣ ಮಟ್ಟದಲ್ಲಿ ಮಾಡರ್ನ್ ಆಗಿ ದೊಡ್ಡ ಸೈಂಟಿಸ್ಟು ಆಗಿದ್ದಾರೆ ಅಂತನೂ ಅಲ್ಲ. ಸೊ ಅದು ಮಾಡಲ್ಲ ಇದು ಮಾಡಲ್ಲ, ಮಧ್ಯ ಸಿಕ್ಕಾಕೊಂಡಿದ್ದಾರೆ. ಅದ್ರ ಬದಲು ಇವಾಗಲಾದರೂ ಅಟ್ಲೀಸ್ಟ್ ಎಷ್ಟೋ ಜನ ಅದನ್ನು ಇನ್ನೂ ಉಳಿಸ್ಕೊಂಬಂದು ಎಷ್ಟೊಂದು ಪೂಜೆನ ಮಾಡ್ತಾ ಇದ್ದಾರೆ ಅಂದಾಗ ಅದನ್ನು ನೋಡಿ ನೆಕ್ಸ್ಟ್ ಜನ್ರೇಷನ್ ಮಕ್ಕಳು ಕಲ್ತ್ಕೋಬೇಕು. ಯಾಕೆಂದರೆ ಆ ಎಲ್ಲ ಸಂಭ್ರಮಾಚರಣೆಗಳು ನೀವೇ ಗಮನಿಸಿ, ನೀವೆಲ್ಲೋ ಡಿಪ್ರೆಷನ್ಗೆ ಹೋಗಿ ಮೂಲೆಯಲ್ಲಿ ಕೂತಿದ್ದಾಗ ಒಂದು ಸಂಭ್ರಮಾಚರಣೆಗೆ ಹೋದಾಗ ನಿಮಗೆ ಅದು ಶಾಂತ ರೀತಿಯಲ್ಲಿ ಮನಸ್ಸಿಗೆ ಒಂದು ಖುಷಿಯನ್ನು ಕೊಡುತ್ತೆ. ನಾವು ಮತ್ತೆ ಬದುಕಬೇಕು, ನಾವು ಮತ್ತೆ ಕೆಲಸ ಮಾಡಬೇಕು ಅನ್ನೋ ಒಂದು ಚೈತನ್ಯನ ಪ್ರಕೃತಿಲಾಗುವಂತಹ ಯಾವುದೇ ಹಬ್ಬದಲ್ಲಿ ನೀವು ಭಾಗವಹಿಸಿ ನಿಮ್ಗೆ ಅದು ಮತ್ತೆ ಮತ್ತೆ ಚೈತನ್ಯನ ಕೊಡ್ತಾ ಹೋಗುತ್ತೆ. ಸೊ ಎಲ್ಲ ಹಬ್ಬದ ಮತ್ತು ಸಂಪ್ರದಾಯದ ಪ್ರತೀಕಗಳು ನಮಗೆ ಖುಷಿ ಕೊಡೋ ಅಂಥ ಆಚರಣೆಗಳಾಗಿರುತ್ತೆ ಹೊರತು ಯಾವ ಹಬ್ಬಗಳು ನಿಮ್ಮನ್ನ ಡಿಪ್ರೆಷನ್ಗೆ ತಳ್ಳಲ್ಲ. ನಿಜ, ಆ ಸಂಭ್ರಮ ಖುಷಿನೇ ಬೇರೆ ಇರುತ್ತೆ. ಮತ್ತು ನಾವು ಯಾವುದೇ ಡಿಪ್ರೆಷನಲ್ಲಿ ಇದ್ರೂ ಕೂಡ ಅದರಿಂದ ಆಚೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು